ನಮಸ್ಕಾರ. ಇದು ಮೆಗಾ ಫೋಕಸ್. ನಾನು ಶಶಿಧರ್ ಪಾಟೀಲ್. ಒಂದು 3 ಪ್ರಮುಖ ಸುದ್ದಿಗಳೊಂದಿಗೆ ಇವತ್ತು ಮತ್ತೆ ಹಾಜರಾಗಿದೆ. ಒಂದು ಸುದ್ದಿ ಭಾರತೀಯ ಜನತಾ ಪಕ್ಷದ ಬೆಳವಣಿಗೆಗೆ ಸಂಬಂಧಪಟ್ಟಿದ್ದು, ಇನ್ನೊಂದು ಕಾಂಗ್ರೆಸ್ ಹಾಗೂ ಒಂದು ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಸುದ್ದಿ. ಮೊದಲನೇದು, ಮೊದಲ ವಾಕ್ಯದಲ್ಲಿ ನಿಮ್ಗೆ ಹೇಳಬೇಕು ಅಂತಂದರೆ, ಬಿ ಜೆ ಪಿಯಲ್ಲಿ ಆಪರೇಷನ್ ಅಧ್ಯಕ್ಷ ಪ್ರಾರಂಭ ಆಗಿದೆ. ಆಪರೇಷನ್ ಅಧ್ಯಕ್ಷ ಅಂದರೆ ಬಿ ಜೆ ಪಿ ರಾಜ್ಯ ಘಟಕದ ಅಧ್ಯಕ್ಷರನ್ನು ಬದಲಿಸುವ ಒಂದು ಯತ್ನ. ಈ ಯತ್ನದ ಹಿಂದೆ ಇರುವವರು ಯಾರು ರಾಜ್ಯ ಘಟಕದ ಅಧ್ಯಕ್ಷರು ಬದಲಾಗಲೇಬೇಕು ಅಂತ ಪಟ್ಟು ಹಿಡಿದುಕೊಂಡಿದ್ದಾರೆ, ಕಾರ್ಯಾಚರಣೆ ಮಾಡಿದ್ದಾರೆ. ಅದಾದ ನಂತರ ನಡೆದಂಥ ಬೆಳವಣಿಗೆಗಳೇ ಎಲ್ಲವನ್ನೂ ಕೂಡ ತಮಗೆ ಸವಿವರವಾಗಿ ತಲುಪಿಸುವ ಯತ್ನವನ್ನು ನಾನು ಮಾಡ್ತೀನಿ. ಎರಡು ಮೂರು ದಿನಗಳ ಹಿಂದೆ ತಮಗೆ ಗೊತ್ತಿರ್ಬೋದು, ಇದಕ್ಕಿದ್ದಾಗ ಭಾರತೀಯ ಜನತಾ ಪಕ್ಷದ ಒಳಗಡೆ ರಾಜಕೀಯ ಚಟುವಟಿಕೆಗಳು ಗರಿಗೆದರು. ಕೇಂದ್ರದಿಂದ ರಾಜ್ಯದ ಪರಿಸ್ಥಿತಿಯ ಅಧ್ಯಯನಕ್ಕಾಗಿ ಜಂಟಿ ಸಂಘಟನಾ ಕಾರ್ಯದರ್ಶಿ ಬಂದಿದ್ದರು. ಹಾಗೆಯೇ ಉಸ್ತುವಾರಿಗಳಿದ್ದರು. ಅವರು ಒಂದು ಬಹಳ ಸ್ಪಷ್ಟವಾಗಿ ಅವರ ಮುಂದೆ ಒಂದೆರಡು ಎಜೆಂಡಾ ಇತ್ತು. ಆ ಎಜೆಂಡಾ ಏನು ಅಂತಂದರೆ, ಒಂದು, ವಿಜೇಂದ್ರ ಅವರ ಕಾರ್ಯವಿಧಾನದ ಬಗ್ಗೆ ರಾಜ್ಯ ಬಿ ಜೆ ಪಿ ನಾಯಕರಿಗೆ ಯಾವ ಅಭಿಪ್ರಾಯ ಇದೆ, ಏನು ಅಂದ್ಕೋತಾರೆ. ಅವರು ಒಂದು ಯಶಸ್ವಿ ಅಧ್ಯಕ್ಷರಾಗ್ತಾರಾ, ಆಗುವ ಸಾಧ್ಯತೆ ಇದೆಯಾ, ಆಗಿದ್ದಾರೆ, ಅಥವಾ ಅವರ ದೌರ್ಬಲ್ಯಗಳು ಜಾಸ್ತಿನ. ಒಂದೊಮ್ಮೆ ವಿಜೇಂದ್ರ ಅವರನ್ನ ಬದಲಿಸಿದರೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ, ಅದರಿಂದ ಆಗುವ ಪರಿಣಾಮಗಳಿವೆ. ಈ ಬಗ್ಗೆ ವಿವರವನ್ನು ಪಡೆಯುವುದಕ್ಕೆ ಬಂದಿದ್ದರು. ಸರಿ, ದೆಹಲಿ ನಾಯಕರು ಬಂದರು, ವಿವರವನ್ನು ಪಡೆದರು, ದೆಹಲಿ ವಿಮಾನವನ್ನು ಹತ್ತಿದ್ರು. ಅದಾದಮೇಲೆ ರಾಜ್ಯ ನಾಯಕರುಗಳು ಇಲ್ಲಿರುವವರು ಏನಿದ್ದಾರೆ, ಅವರು ಮಾಧ್ಯಮಗಳಿಗೆ ತಮ್ಮ ತಮ್ಮ ಆ್ಯಂಗಲ್ನಲ್ಲಿ ಸುದ್ದಿಯನ್ನು ಕೊಡೋದು ಪ್ರಾರಂಭ ಮಾಡಿದ್ರು. ಏನಾಯಿತು, ಇದಕ್ಕಿದ್ದಾಗ ಒಂದು ವಾತಾವರಣ ಸೃಷ್ಟಿಯಾಯಿತು. ವಿಜೇಂದ್ರ ಬದಲಾಗ್ತಾರ. ಈಗ ನಾನು ಮಾತನಾಡೋದೇ ಹೊರಟಿರುವುದು, ಈ ಆಪರೇಷನ್ ಅಧ್ಯಕ್ಷ ಹಿಂದಿರುವವರು ಯಾರಿಗೆ ವಿಜೇಂದ್ರ ಯಡಿಯೂರಪ್ಪ ಅವರ ಏನು ಬಿ ಜೆ ಪಿಯ ಮೇಲಿನ ನಿಯಂತ್ರಣ ಇದೆಯಲ್ಲ, ಅದು ಅವರ ಕೈ ತಪ್ಪಬೇಕು. ಯಾರ ಹಿನ್ನೆಲೆ ಯಾರ ಹಿನ್ನೆಲೆ ಇರಲೇಬೇಕಲ್ವ. ಎಲ್ಲರಿಗೂ ಗೊತ್ತು, ಒಂದು ವಿಜೇಂದ್ರ ಅವರನ್ನು ವಿರೋಧಿಸುವ ಒಂದು ಗುಂಪು ರಾಜ್ಯ ಬಿ ಜೆ ಪಿಯ ಒಳಗಡೆ ಇದೆ, ಬಹಿರಂಗವಾಗಿ ಗೊತ್ತು. ರಮೇಶ್ ಜಾರಕಿಹೊಳಿ ಅವರಿದ್ದಾರೆ, ಪ್ರತಾಪ ಸಿಂಹ ಅವರಿದ್ದಾರೆ, ಹೀಗೊಂದೊಂದು ಗುಂಪಿದೆ, ಕುಮಾರ್ ಬಂಗಾರಪ್ಪ ಇದ್ದಾರೆ. ಅವರು ಗುಂಪು ಬಹಿರಂಗವಾಗಿಯೇ ಫೈಟ್ ಮಾಡ್ತಾ ಇದೆ. ಈ ಗುಂಪಿನ ಹಿಂದೆ ಇರುವವರು ಯಾರು, ಅದು ಅಂತಹ ಗುಟ್ಟಿನ ವಿಚಾರ ಏನಲ್ಲ. ಯಡಿಯೂರಪ್ಪನ ವಿರುದ್ಧ ಸಡ್ಡು ಹೊಡೆದು ಅವರನ್ನು ಅಸ್ಥಿರಗೊಳಿಸುವ ಯತ್ನ ನಡೆಸ್ತಾ ಇರುವ ಕೇಂದ್ರ ನಾಯಕರು ಯಾರು? ಎವ್ರಿಬಡಿ ನೋಸ್. ಅವರು ಕರ್ನಾಟಕದ ಮೂಲದವರೇ. ಅಲ್ಲಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸಕ್ರಿಯವಾಗಿದ್ದು ಕೆಲಸ ಮಾಡಿ, ಅದಾದ ನಂತರ ಈಗ ಬಿ ಜೆ ಪಿಯ ಸಂಘಟನಾ ಕಾರ್ಯದರ್ಶಿ ಆಗಿರುವವರು. ಅವರು ಓನ್ಲಿ ಒನ್ ಮಿಸ್ಟರ್ ಬಿ ಎಲ್ ಸಂತೋಷ್. ಒಂದು ರೀತಿಯಲ್ಲಿ ಭಾಳ ಸಂದರ್ಭದಲ್ಲಿ ಅವರು ಒಂದು ರೀತಿ ವಿಘ್ನ ಸಂತೋಷಿಗಳ ಹಾಗೆ ಕಾಣ್ತಾರೆ. ಅವರಿಗೆ ವಿಘ್ನ ಸಂತೋಷಿಗಳಾದ್ರೆ ಗೊತ್ತಾಗ್ತದೆ, ಯಾವುದಾದ್ರೂ ಒಂದು ಸ್ಥಿತಿ ನಡೀತಾ ಇದ್ದರೆ ಅದನ್ನ ವಿಘ್ನವನ್ನು ಉಂಟು ಮಾಡೋದು. ಅವರು ಇಡೀ ಈ ಸಾಮಾಜಿಕ ಬದುಕಿನಲ್ಲಿ ಅದನ್ನೇ ಮಾಡ್ತಾ ಬಂದಿದ್ದು. ಅವರು ಬಿ ಜೆ ಪಿಯಲ್ಲಿ ಪ್ರವರ್ಧಮಾನಕ್ಕೆ ಬಂದ ತಕ್ಷಣ ಫಸ್ಟ್ ಅವರು ಫೈಟ್ ಮಾಡಿದ್ದು ಅನಂತಕುಮಾರ್ ವಿರುದ್ಧ. ಅನಂತಕುಮಾರ್ ಅವರನ್ನು ಶಕ್ತಿಗುಂದಿಸುವುದಕ್ಕೆ ಅವರು ಯಡಿಯೂರಪ್ಪನವ್ರ ಜೊತೆ ಕೈ ಜೋಡಿಸಿದ್ದು. ಅದಾದ ಮೇಲೆ ನಂತರ ಅವರು ಯಡಿಯೂರಪ್ಪನವರ ವಿರುದ್ಧ ತಿರುಗಿ, ಅವರು ಯಾಕೆ ಹೇಗೆ ಯಾವಾಗ ಯಾರ ವಿರುದ್ಧ ತಿರುಗಿ ಬೀಳ್ತಾರೆ ಅಂತ ಹೇಳೋಕ್ಕಾಗಲ್ಲ.
ಅದ್ರ ಜೊತೆಗೆ ಬಿ ಎಲ್ ಸಂತೋಷ್ ಎಂದೂ ಕೂಡ ಅವರು ಜನನಾಯಕರೂ ಅಲ್ಲ, ಅದರ ಜೊತೆಗೆ ಎಂದೂ ಚುನಾವಣೆಯನ್ನು ಎದುರಿಸಿದ ವ್ಯಕ್ತಿ ಕೂಡ ಅಲ್ಲ. ಬಿ ಜೆ ಪಿ ಕಾರ್ಯಕರ್ತರಾಗಿದ್ದರು, ಆರ್ ಎಸ್ ಎಸ್ ಕಾರ್ಯಕರ್ತರು ಎಸ್ಪೆಷಲಿ. ಸದಾ ವತ್ಸಲೆ ಮಾತೃಭೂಮಿ ಅನ್ನೋದನ್ನು ಸುಂದರವಾಗಿ ಹೇಳಬಲ್ಲವರು, ಮಾತು ಆಡ್ತಾರೆ. ಆರ್ ಎಸ್ ಎಸ್ನವ್ರಿಗೆ ಅದ್ಭುತವಾಗಿ ಮಾತಾಡ್ತಾರೆ, ಹಾಗೆ ಅದ್ಭುತ ಮಾತನಾಡಬಲ್ಲ. ಆದರೆ ಅವರು ಕರ್ನಾಟಕದಲ್ಲಿ ಸಂಘಟನೆಯನ್ನು ಮಾಡುವುದರಲ್ಲೂ ಕೂಡ ಯಶಸ್ವಿಯಾಗಿ ಹಲವು ಸಂದರ್ಭದಲ್ಲಿ ಕಳೆದ ಚುನಾವಣೆ, ಅದು ಹಿಂದಿನ ಚುನಾವಣೆಯಲ್ಲಿ ಅವರು ಚುನಾವಣೆ ಸಂದರ್ಭದಲ್ಲಿ ಪಕ್ಷವನ್ನು ಇಲ್ಲಿ ಸಂಘಟಿಸುವುದಕ್ಕೆ ಬಹಳ ಯತ್ನವನ್ನು ಮಾಡಿ ಏನಾಯಿತು, ಈಗ ಅವರು ಈ ಆಪರೇಷನ್ ಅಧ್ಯಕ್ಷ ಏನಿದೆ ಈ ಕಾರ್ಯಾಚರಣೆಯ ನೇತೃತ್ವವನ್ನು ವಹಿಸಿದ್ದಾರೆ. ಅವರ ಕುಮ್ಮಕ್ಕಿನಿಂದಾಗಿ, ಅವರ ಪ್ರೋತ್ಸಾಹದಿಂದಾಗಿಯೇ ಕೇಂದ್ರ ನಾಯಕರುಗಳು ಬೆಂಗಳೂರಿಗೆ ಬಂದಿಳಿದರು. ವಿಜಯೇಂದ್ರ ಅವರ ಬಗ್ಗೆ ಅಭಿಪ್ರಾಯವನ್ನು ಪಡೆಯುವ ಯತ್ನ ಮಾಡಿದ್ರು. ಸೊ ಹಾಗಿದ್ದರೆ ಯಾವ ಅಭಿಪ್ರಾಯ ಬಂತು? ಇದಕ್ಕೆ ವಿಭಿನ್ನ ರೀತಿಯ ಹೇಳಿಕೆಗಳಿವೆ. ವಿಜಯೇಂದ್ರ ಅವರ ಬೆಂಬಲಿಗರು ಹೇಳುವ ಪ್ರಕಾರ ರಾಜ್ಯದ ಜಿಲ್ಲಾ ನಾಯಕರುಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನ ವಿಜಯೇಂದ್ರ ಅವರಿಗೆ ಬೆಂಬಲ ನೀಡಿದ್ದಾರೆ. ಅದರಿಂದ ಸೇಫ್ ಅನ್ನೋದನ್ನು ವಿಜಯೇಂದ್ರ ಬೆಂಬಲಿಗರು ಹೇಳ್ತಾರೆ. ಹೇಳಲೇಬೇಕು, ನಾವು ಸೇಫ್ ಅಲ್ಲ ಅಂತ ಯಾವ ರಾಜಕಾರಣಿ ಹೇಳ್ತಾರೆ. ಅದರ ಜೊತೆಗೆ ಯಾರು ಭಿನ್ನಮತೀಯರಿದ್ದಾರೆ ಅವರು, ಅಥವಾ ಭಿನ್ನಮತೀಯರು ಅನ್ನಿ ಅಥವಾ ವಿಜಯೇಂದ್ರ ವಿರೋಧಿಗಳು ಅನ್ನಿ, ಅವರು ಈ ಒಂದು ಪಕ್ಷದ ಕೇಂದ್ರ ನಾಯಕರುಗಳು ಏನು ಕಾರ್ಯಾಚರಣೆ ನಡೆಸೋ ಆ ಸಂದರ್ಭದಲ್ಲಿ ಅವರು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಅವ್ರಿಗೆ ಕೇಳಿದ್ರಂತೆ, ನಿಮ್ಗೆ ನೆಕ್ಸ್ಟು ಯಾರು ಅಧ್ಯಕ್ಷರಾಗಬೇಕು ಅಂತ. ಅಧ್ಯಕ್ಷರು ಯಾರಾಗಬೇಕು ಅಂತಂದರೆ ನನಗೆ ಬಂದ ಮಾಹಿತಿಯ ಪ್ರಕಾರ ಅರವಿಂದ್ ಬೆಲ್ಲದ್ ಅವರು ರೆಡಿಯಾಗಿದ್ದರು. ವಿಧಾನಸಭೆಯ ಪ್ರತಿಪಕ್ಷದ ಉಪನಾಯಕರು ಅವರು, ಲಿಂಗಾಯತರು. ಅವರು ರೆಡಿಯಾಗಿ ಸೂಟ್ ಗೀಟ್ ಹೊಲ್ಸ್ಕೊಂಡಿಲ್ಲ, ರೆಡಿಯಾಗಿದ್ದರು ಅಂತ ಬಿ ಜೆ ಪಿ ಮೂಲಗಳೇ ಹೇಳೋದು. ಆದರೆ ತಕ್ಷಣ ಆಗಲೇ ಇಲ್ಲ, ಅದು ಅವರು ವರದಿ ತಗೊಂಡು ಅವ್ರಿಗೆ ಭಾಳ ಆಸಕ್ತಿ ಇತ್ತು. ಇನ್ನು ಸೋಮಣ್ಣವರು, ಮೋಸ್ಟ್ಲಿ ಸೋಮಣ್ಣವ್ರ ಚಾನ್ಸ್ ಹೋದಂತೆ ಕಾಣ್ತಾ ಇದೆ. ಸೋಮಣ್ಣವರು ಅಧ್ಯಕ್ಷರಾಗ್ತಾರೆ ಅಂತ, ಯಾಕೆಂದರೆ ಅವ್ರನ್ನ ಭಾಳ ಜನ ಅಂದ್ಕೊಳ್ಳೋದು ಈಸ್ ಅ ಪ್ಲ್ಯಾಂಟೆಡ್ ಮ್ಯಾನ್. ಅವರು ಯಾಕೆ ಪ್ಲ್ಯಾಂಟೆಡ್ ಅಂದರೆ ಜೆ ಡಿ ಎಸ್ ಪ್ಲ್ಯಾಂಟ್ ಅಂತ. ಅವ್ರು ಜೆ ಡಿ ಎಸ್ ಬಿ ಜೆ ಪಿಯಿಂದ ಗೆದ್ದರೂ ಕೂಡ ಅವ್ರು ಯಾವ ಪಾರ್ಟಿ ಎರಡು ಪಾರ್ಟಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅದು ಡೀಪ್ ರೂಟೆಡ್ ಕನೆಕ್ಷನ್ ಏನಿದೆ ಅದು ಸನ್ಮಾನ್ಯ ದೇವೇಗೌಡರ ಜೊತೆ, ಕುಮಾರಸ್ವಾಮಿ ಅವ್ರ ಜೊತೆ ಇದೆ. ಆದ್ದರಿಂದ ಬಿ ಜೆ ಪಿ ವರಿಷ್ಠರು ಅಷ್ಟು ಸುಲಭವಾಗಿ ಸೋಮಣ್ಣವ್ರನ್ನ ಮಾಡಲ್ಲ, ಆದ್ದರಿಂದ ಅವ್ರು ಕೈ ಬಿಟ್ಟಾರೆ. ಹಾಗಿದ್ದಾಗ ನೆಕ್ಸ್ಟ್ ಯಾರು ಅನ್ನೋದು, ಹಾಗೆಯೇ ರಾಮುಲು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ನಾನು ನಿನ್ನೆ ಈ ಬಗ್ಗೆ ಮಾತನಾಡಿದೆ ಅನಿಸುತ್ತೆ. ರಾಮುಲು ಸಾಧ್ಯನಾ? ಅವ್ರಿಗೆ ಭಾಷೆಯ ಸಮಸ್ಯೆ, ಕಮ್ಯುನಿಕೇಷನ್ ಪ್ರಾಬ್ಲಮ್, ದೊಡ್ಡ ಸಮುದಾಯದಿಂದ ಬಂದವರು, ನಾಯಕ ಸಮುದಾಯ. ಆದರೆ ಇದನ್ನು ನಡೆಸುವ ಶಕ್ತಿ ಇದೆಯಾ ಈ ಪ್ರಶ್ನೆ. ಎಲ್ಲದರ ನಡುವೆ ವಸ್ತುಸ್ಥಿತಿ ಏನು ಆಗಿದ್ದರೆ, ವಾಟ್ ಈಸ್ ದ ರಿಯಾಲಿಟಿ? ವಿಜಯೇಂದ್ರ ಬದಲಾಗ್ತಾರಾ? ಈ ಪ್ರಶ್ನೆಗೆ ಹೇಳೋದಕ್ಕಿಂತ ಮೊದಲು ನಾನು ಕೆಲವು ಬೆಳವಣಿಗೆಗಳ ಬಗ್ಗೆ ಕೆಲವು ಪಾಯಿಂಟ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಒಂದು, ಪಕ್ಷದ ಒಂದು ವಲಯ ಏನಿದೆ ಅದು ವಿಜಯೇಂದ್ರ ನಾಯಕದ ವಿರುದ್ಧ ಅಸಮಾಧಾನ ಹೊಂದಿದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಅದು ಒಬ್ಬರ ಒಂದು ಕುಟುಂಬದಲ್ಲಿ ಇಡೀ ಪಕ್ಷ ಕುಟುಂಬಕ್ಕೆ ಸಿಕ್ಕಾಕೊಂಡಿದೆ ಆ ರೀತಿ ಹೇಳಿಕೆ ನೀಡೋದು. ಮತ್ತೊಂದು ವಲಯಕ್ಕೆ ಯಡಿಯೂರಪ್ಪ ವಿಜಯೇಂದ್ರ ಇವರೇನಿದ್ದಾರೆ ಅವರು ಲಿಂಗಾಯತರ ಮತ ಬ್ಯಾಂಕ್ ಅವರು ಇರಬೇಕು ಅನ್ನುವವರು ಬಿ ಜೆ ಪಿಯಲ್ಲಿದ್ದಾರೆ. ಹಾಗೆಯೇ ದೆಹಲಿಯಲ್ಲೇನು ಇಲ್ಲಿಂದ ವರದಿಯನ್ನು ತೆಗೆದುಕೊಂಡು ದೆಹಲಿಗೆ ಹೋದ ಮೇಲೆ ಅಲ್ಲಿ ನಡೆದ ಮಾತುಕತೆಗಳು ಏನು ಹೇಳ್ತಿದೆ, ಇದು ಕುತೂಹಲಕರವಾದ ಈ ಮೆಸೇಜ್ ಬರ್ತಾ ಇದೆ. ಅಂದರೆ ಈ ಆಪರೇಷನ್ ಅಧ್ಯಕ್ಷ ಫೇಲ್ ಆಯಿತಾ, ಬಿ ಎಲ್ ಸಂತೋಷ್ ಮತ್ತೆ ಫೇಲ್ ಆದ. ಈಗ ದೆಹಲಿಯಿಂದ ಬಂದಿರುತ್ತಿರುವ ವರ್ತಮಾನದ ಪ್ರಕಾರ ತಕ್ಷಣ ಬದಲಾವಣೆ ಇಲ್ಲ. ಅಂದರೆ ವಿಜಯೇಂದ್ರ ಅವರ ಬದಲಾವಣೆ ತಕ್ಷಣ ಇಲ್ಲ. ಆದರೆ ನವಂಬರ್ದಲ್ಲಿ ಇದೆಯಾ? ರಾಜಕಾರಣದಲ್ಲಿ ಹಾಗೆಲ್ಲ ಹೇಳೋಕ್ಕಾಗಲ್ಲ. ನವಂಬರ್ದಲ್ಲಿ ಏನಾಗುತ್ತೆ, ಡಿಸೆಂಬರ್ದಲ್ಲಿ ಏನಾಗುತ್ತೆ, ಮುಂದಿನ ವರ್ಷ ಏನಾಗುತ್ತೆ, ಆ ರೀತಿ ಗಾಳಿಪಟ ಹಾರಿಸೋಕ್ಕಾಗಲ್ಲ. ದ್ಯಾಟ್ ಇಸ್ ಅ ಪಾಲಿಟಿಕ್ಸ್. ಆದರೆ ತಕ್ಷಣದ ಬದಲಾವಣೆ ಇಲ್ಲ ಅನ್ನೋದೇನಿದೆ, ಇದು ಬಿ ಎಲ್ ಸಂತೋಷ್ ಅವರ ಕಾರ್ಯಾಚರಣೆ ಏನಿದೆ ಅದು ಸದ್ಯಕ್ಕೆ ವಿಫಲವೋ ಅಥವಾ ಸ್ಥಗಿತಗೊಳ್ಳುತ್ತೋ ಗೊತ್ತಿಲ್ಲ, ಆ ಸ್ಥಿತಿಗೆ ಬಂದಿದೆ.
ಯಾಕೆಂದರೆ ಒಂದು 2-3 ಕಾರಣ ಇದೆ. ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಬೇಕಾದವರು ಅಮಿತ್ ಶಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ. ಅದರಿಂದ ಅವರು ಸಂಪೂರ್ಣವಾಗಿ ಬಿ ಎಲ್ ಸಂತೋಷ್ ಹೇಳಿದಂಥ ಕುಣಿಯೋ ರಾಜಕಾರಣಿಗಳಲ್ಲ. ಸ್ಟ್ಯಾಂಡ್ ಅವರು ಯಾವಾಗ ಯಾವ ತೀರ್ಮಾನ ತಗೊಳ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ನಡೆದೆಲ್ಲ ಪ್ಲಾಂಟೇಷನ್ಗಳೇ, ಪ್ಲ್ಯಾಂಟ್ ಮಾಡೋ ಸುದ್ದಿಗಳನ್ನು ಪ್ಲ್ಯಾಂಟ್ ಮಾಡ್ತಾ ಹೋಗೋದು ಒಂದು ವಾತಾವರಣ ಸೃಷ್ಟಿಸೋದು. ಆದ್ದರಿಂದ ಸತ್ಯ ಅಂತ ಹೇಳೋಕ್ಕಾಗಲ್ಲ. ಸೊ ಅದು ಇರೋದು. ಎರಡನೇದಾಗಿ ಸಮಸ್ಯೆ ಇರುವುದು ಲಿಂಗಾಯತ ಸಮೀಕರಣ. ಅದು ನಾನು ಮಾತಾಡ್ತಾ ಇದ್ದೀನಿ. ಬಿ ಜೆ ಪಿಯಲ್ಲಿ ವಿಜೇಂದ್ರ ಯಡಿಯೂರಪ್ಪ ಕುಟುಂಬವನ್ನು ರಿಪ್ಲೇಸ್ ಮಾಡುವಂಥ ಪವರ್ಫುಲ್ ಆದ ಇನ್ನೊಬ್ಬ ಲಿಂಗಾಯತ ನಾಯಕರು ಇಲ್ಲ. ಸೆಕೆಂಡ್. ಥರ್ಡ್ ಥಿಂಗ್, ಇನ್ನೊಂದು 2028 ವಿಧಾನಸಭೆ ಚುನಾವಣೆಗೆ ಸಂಘಟನೆ ಏನಿದೆ ಆ ಸಂಘಟನೆ ಇನ್ನಷ್ಟು ಬಲಪಡಿಸಬೇಕು. ಅದನ್ನು ಯಡಿಯೂರಪ್ಪ ಮತ್ತು ಅವರ ಕುಟುಂಬ ಹೊರಗಿಟ್ಟು ಮಾಡೋಕ್ಕೆ ಸಾಧ್ಯನಾ ಅಥವಾ ಅವರು ಬೇಕಾ? ಅವರ ಅಧ್ಯಕ್ಷ ಸ್ಥಾನದಿಂದ ತೆಗೆದು ಹೊರಗಿಟ್ಬಿಟ್ರೆ ಅವರು ಆಸಕ್ತಿಯಿಂದ ಈ ಸಂಘಟನೆ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ. ಅದರಿಂದ ಸಂಘಟನೆಗೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು ಬಿ ಜೆ ಪಿ ತಗೊಳ್ಳುತ್ತೆ. ಆ ತೀರ್ಮಾನ ತಗೊಳ್ಳದೆ ಆಗಲ್ಲ ಅಂತ. ಸೊ ಅದರಿಂದ ಪಕ್ಷದ ಒಳಗಡೆ ಇರುವಂತಹ ಸಮತೋಲನ ಏನಿದೆ ಅದನ್ನ ಕಾಪಾಡುವಂಥ ಒಂದು ಮಹತ್ವದ ಚಾಲೆಂಜ್ ಪಕ್ಷದ ಈ ಆಪರೇಷನ್ ಅಧ್ಯಕ್ಷ ಲಾಂಚ್ಡ್ ಬಾಯ್ ಗ್ರೇಟ್ ಯಾರು ಬಿ ಎಲ್ ಸಂತೋಷ್. ಒಂದು ರೀತಿ ನಾನು ಇದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತ ಕರೀತಾರೆ. ಇದು ಒಂದು ರೀತಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ ಬಿ ಎಲ್ ಸಂತೋಷ್ ಅವರು. ಈ ಸರ್ಜಿಕಲ್ ಸ್ಟ್ರೈಕ್ ಹೆಂಗೆ ಅಂದರೆ ನನ್ನ ಅದು ಟಾರ್ಗೆಟಿಗೆ ಹೊಡೆಯೋದೇ ಇಲ್ಲ, ಎಲ್ಲೆಲ್ಲೋ ಹೋಗಿ ಬಿದ್ದುಬಿಡುತ್ತೆ. ಇವ್ರು ಎಲ್ಲೋ ನಿಂತ್ಕೊಂಡು ಹಾರಿಸ್ತಾ ಇರ್ತಾರೆ ತುಪಾಕಿನ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿರ್ತಾರೆ. ಹಾಗೆ ಅವರು ಮಾಡಿರುವ ಈ ಸರ್ಜಿಕಲ್ ಸ್ಟ್ರೈಕ್ ಏನಿದೆ ಈಗ ಮೋಸ್ಟ್ ಪ್ರಾಬಬ್ಲಿ ಅದು ವಿಫಲವಾಗುವ ಚಾನ್ಸಸ್ ಜಾಸ್ತಿ. ಅದು ಸಫಲವಾಗುವ ಸಾಧ್ಯತೆ ತಕ್ಷಣಕ್ಕೆ ಕಾಣಲ್ಲ ಅನ್ನೋದು ದೆಹಲಿಯಿಂದ ಬರುವ ಬಿ ಜೆ ಪಿಯ ಮಾಹಿತಿ. ಸೊ ಆದ್ದರಿಂದ ವಿಜಯೇಂದ್ರ ಸದ್ಯಕ್ಕೆ ಸೇಫ್. ಎಲ್ಲಿವರೆಗೆ? ನವಂಬರ್ವರೆಗೆನ ಅಥವಾ ನವಂಬರ್ಗಿಂತ ನಂತರ? ಇಟ್ಸ್ ವೆರಿ ಡಿಫಿಕಲ್ಟ್ ಟು ಆನ್ಸರ್. ಯಾಕಂದರೆ ಪಾಲಿಟಿಕ್ಸ್ ಇಸ್ ಎ ಪಾಲಿಟಿಕ್ಸ್. ಲೆಟ್ ಅಸ್ ವೇಟ್ ಆ್ಯಂಡ್ ಸಿ.